ಈಗ ಬಿಸಿಲು ಐತಿ ಬ್ಯಾಸ್ರ ಸಣ್ಣ ಸಣ್ಣ ಮಾವಿನಕಾಯಿ ತಂದ್ಕೊಟ್ಟ ನೋಡಿ ಇಲ್ಲದ್ರ ನಾಲಿಗೆ ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ವಿಡಿಯೋನ ನೋಡತ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬೆಳಗಿನ ಇದು ಯುಗಾದಿ ದಿನದ ಲಾಗ. ಬೆಳಗ್ಗೆ ಜಲ್ದಿನ ಬೇವಿನ ತಪ್ಪಲನ ಹರ್ಕೊಂಡ್ಬಂದಿದ್ರು. ಬೇವಿನ ತಪ್ಪಲಗಳನ್ನ ಜಳಕ ಮಾಡೋಕ್ಕಿಂತ ಮೊದಲನೇ ಬಿಸಿ ನೀರೊಳಗನ ಹಾಕಿಡ್ಬೇಕಂತ ಹಾಕಾಕತ್ತಿದ್ನಿ. ಎಲ್ಲರೂ ಇವತ್ತು ಹಬ್ಬದ ದಿನ ಎಣ್ಣೆ ಹಚ್ಚಿಬಿಟ್ಟು ಎರೆಯೋದಂತಾರು. ತಲೆ ಸ್ನಾನ ಎಣ್ಣೆ ಸ್ನಾನ ಅಂತಾರಲ್ಲ, ಹಂಗೆ ಒಂದು ಕಡೆ. ಹಂಗೆ ನಮ್ಮ ಕಡೆ ಏನು ಮಾಡ್ತಾರಂದ್ರೆ ಕೊಬ್ಬರಿ ಎಣ್ಣೆ ಹಚ್ಚಿ ಎರಿತಾರೋ. ಅದಕ್ಕೆ ನಮ್ಮ ಯಜಮಾನ್ರಿಗೂ ನಾನು ಕೊಬ್ಬರಿ ಎಣ್ಣೆ ಹಚ್ಚಿ ಎರೆದಿರ್ತಾನೆ, ಹುಡುಗರಿಗೂ ಎರೆದಿರ್ತಾನೆ. ಅದಕ್ಕೆ ಬಿಸಿ ನೀರು ಕಾಯಕ್ಕಿಡೋಕ್ಕಿಂತ ಮೊದಲು ಇದನ್ನು ಹಾಕಾಕಂತ ತಗೊಳತ್ತಿದ್ನಿ. ಆಮೇಲೆ ಎಲ್ಲ ಜಳಕ ಪೂಜೆ ಪುನಸ್ಕಾರ ಮನೆಯದು ಎಲ್ಲ ಮುಗಿದ ನಂತರ ಬೇವನ್ನು ಕಲಿಸ್ಬೇಕು ಅಂಥೇಳಿ ಇಟ್ಕೊಂಡಿದ್ನಿ. ನಾ ಯಾವ ಥರ ಬೇವು ಕಲಿಸ್ತಾನೆ ಅಂತ ನಿಮಗೆ ತೋರಿಸ್ತಾನೆ ನೋಡಿರಿ. ಈ ಥರ ಬೇವು ಕಲಿಸ್ಯಾರ ಹುಡುಗರಿಗೆ ದೊಡ್ಡವ್ರಿಗೆ ಯಾರಿಗಾದರೂ ಇಷ್ಟಪಟ್ಟು ತಿಂತಾರೆ. ಇದು ಬೇವಿನ ಹೂಗಳನ್ನ ನಾನು ತಕ್ಕೊಂಡನಿ. ಬೇವಿನ ಹೂಗಳನ್ನ ತಕ್ಕೊಂಡು ಕೈಯಿಂದ ತಿಕ್ಕಿ ಕೆರೆ ತಕ್ಕೊಂಡು ಅದ್ರೊಳಗೆ ಹೂವಿನ ಪಕ್ಕಳಿ ಏನು ಬರ್ತೈತಿಲ್ಲ ಅದನ್ನು ಮಾತ್ರ ತೊಗೊಂಡನಿ ನಾನು. ಒಂದು ಸ್ವಲ್ಪ ಕೈಯಿಂದ ತಿಕ್ಕಿ ಕೆರೀರಿ ಅಂದ್ರೆ ಮರದಾಗ ಹಾಕೊಂಡು ಆ ಹೂವಿನ ಪಕ್ಕಳಿ ಬರ್ತೈತಿ, ಬಿಳಿ ಸಣ್ಣ ಸಣ್ಣ ಹೂಗಳು ಇರ್ತಾವಲ್ಲ ಅದನ್ನು ಕೇರಿ ತಕ್ಕೊಂಡು ಅದರೊಳಗೆ ನಾನು ನೆನೆ ಇಟ್ಟಿರುವಂಥ ಕಡ್ಲಿಬೇಳೆನ ಹಾಕಾಕತ್ತೀನಿ. ಕಡ್ಲಿಬೇಳೆ ಒಂದು 4 ತಾಸು 3 ತಾಸು ನೆನೆ ಇಟ್ಕೊಂಡಿದ್ದೀವಿ ಅಂದ್ರೆ ಅದು ಬರೋಬ್ಬರಿ ನೆಂದಿರ್ತಾವೆ. ಇಲ್ಲಕ್ಕೆ ನಾಳೆ ಬೆಳಗ್ಗೆ ಬೇಕಾಗಿತ್ತಾರೆ ರಾತ್ರಿನ ಚಲೋತ್ತಾಗಿ ನೀರಾಗ ಹಾಕಿ ತೊಳೆದು ತಕ್ಕೋಬೇಕು. ಎಷ್ಟು ಬೇಕೋ ನಮ್ಗೆ ಅಷ್ಟು ಪ್ರಮಾಣದ ಕಡ್ಲಿಬೇಳೆನ ಹಾಕ್ಕೊಂಡು ಕಡ್ಲಿಬೇಳೆ ಹಾಕ್ಕೊಂಡು ಇದಕ್ಕೆ ಇದನ್ನು ಒಣ ದ್ರಾಕ್ಷಿ ಮತ್ತು ಗೋಡಂಬಿ, ಬಾದಾಮ ಮತ್ತು ಡ್ರೈ ಫ್ರೂಟ್ಸ್ ಏನಿರ್ತೈತಿಲ್ಲ ಅದನ್ನೆಲ್ಲ, ಖಜೂರಿ ಇದ್ರೆ ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಂಡು ಖಜೂರಿ ಹಾಕ್ಕೋಬೋದು. ಒಣ ಕೊಬ್ಬರಿನೂ ನಾನು ತುರಿದು ಇಟ್ಕೊಂಡೀನಿ. ಬೆಲ್ಲ ಇವುಗಳನ್ನೆಲ್ಲನೂ ಇದ್ರೊಳಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಬೆಲ್ಲ ಮತ್ತು ಕಡ್ಲಿಬೇಳೆ, ಡ್ರೈ ಫ್ರೂಟ್ಸ್ಗಳನ್ನ, ಒಣ ಕೊಬ್ಬರಿ ಇವುಗಳನ್ನೆಲ್ಲ ಹಾಕಿ ನೇಮಕ್ಕೆ ಅಂಥೇಳಿ ಒಂದೆರಡು ಕರಿಬೇವಿನ ಹೆಸರುಗಳನ್ನ ಹಾಕೀನಿ. ಕರಿಬೇವು ಅಂತ ನೋಡ್ರಿ, ಸಾರಿ, ಬೇವಿನ ತಪ್ಪಲನ ಒಂದೆರಡು ಅಷ್ಟೇ ಹಾಕೀನಿ. ಕಹಿ ಕಡಿಮೆ ಇದ್ದ ಸಿಹಿ ಜಾಸ್ತಿ ಇರಬೇಕು. ಅದಕ್ಕೆ ಈ ಥರ ನೇಮಕ್ಕಂತ ಹಾಕಿದ್ದೀನಿ ಅಷ್ಟೆ. ಮತ್ತು ಅದರ ಹೂಗಳನ್ನು ನಾನು ಕೇರಿ ಹಾಕಿರ್ತೀನಲ್ಲ ಅದು ಬೇರೆ ಇರ್ತೈತಿ. ಇದ್ರದ್ದು ಫ್ಲೇವರ ಒಂಥರ ಬೇರೆನೇ ಬರ್ತೈತಿ. ಅದೇನೋ ವರ್ಷಕ್ಕೊಮ್ಮೆ ಇದು ಮಾಡೋದು. ಇದು ನಡ್ಬಾರ್ಕೇನಾರು ನಾವು ಇದನ್ನು ಮಾಡಿದ್ದೀವಿ ಅಂದ್ರೆ ಅದು ಅಷ್ಟು ಇದನ್ನ ಇರಂಗಿಲ್ಲ. ಯಾಕಂದ್ರೆ ನಡ್ಬಾರ್ಕ ಬೇವನ್ನು ಹಾಕೋಕ್ಕಾಗಂಗಿಲ್ಲ, ಬೇವನ್ನು ಕಲ್ಸೋಕ್ಕಾಗಂಗಿಲ್ಲ. ಇದು ವರ್ಷಕ್ಕೊಮ್ಮೆ ಬರುವಂಥ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಬೇಕು. ಬೇವು ಬೆಲ್ಲನ ಈ ಥರ ಕಲಿಸಿ ಕೊಟ್ರೆ ಮಕ್ಕಳಿಗೆ ಇಷ್ಟಪಡ್ತಾರೆ. ಬರೀ ಒಂದು ಕಡ್ಡಿ ಕೆಲವೊಂದು ಕಡೆ ನೋಡಿ ನಾನು ಒಂದು ಎಲೆ ಬೇವ ಅದ್ರ ಮೇಲೆ ಒಂದಿಷ್ಟು ಬೆಲ್ಲ ಹಾಕಿ ಕೊಡ್ತಾರೋ. ಹಂಗೆ ಮಾಡೋದಕ್ಕಿಂತ ಈ ಥರ ಮಾಡಿಕೊಡ್ರಿ, ಇದು ಭಾಳ ಚಲೋ ಆಗ್ತೈತಿ. ಇಡೀ ದಿನವೂ ಹುಡುಗರು ಕೈಯಾಗಿ ಇಟ್ಕೊಂಡು ತಿನ್ನತ್ತಿದ್ದು ನಮ್ಮ ಓಂಕಾರ್ಗಾರ ಇದಂದ್ರೆ ಭಾಳ ಇಷ್ಟ. ನಡ್ಬಾರ್ಕ್ ನಡ್ಬಾರ್ಕ್ ಮಾಡೋಕೆ ಬರಂಗಿಲ್ಲಪ್ಪ, ಹಿಂಗೆ ಬೇಕಾದ್ರೆ ಕಡ್ಲಿಬೇಳೆ ಬೆಲ್ಲ ತಿನ್ನು, ಇದನ್ನು ಮಾತ್ರ ವರ್ಷಕ್ಕೊಮ್ಮೆ ಬೇವು ಬೆಲ್ಲ ಕಲಿಸಿ ಮಾಡ್ತೀವಿ ಅಂತ ಹೇಳತ್ತಿದ್ನಿ. ದೇವರಿಗೆ ಇದನ್ನ ಸ್ವಲ್ಪ ಫಸ್ಟ್ ನೈವೇದ್ಯ ಹಿಡಿದಾದ ನಂತರ ಆಮೇಲೆ ನೆಕ್ಸ್ಟ್ ನಾನು ಅಡುಗೆಗೆ ಸ್ಟಾರ್ಟ್ ಮಾಡೀನಿ. ಅಡುಗೆ ಇವತ್ತು ಏನೇನು ಮಾಡತ್ತಾನೆ ಅಂದ್ರೆ ಬಜ್ಜಿ, ಆಲೂಗಿ, ಅನ್ನ ಸಾರ ಮಾಡ್ಬೇಕಂತೇಳಿ ಮಾಡಾಕ್ತಿದ್ನಿ. ಮೊದಲಿಗೆ ಬಜ್ಜಿಗಳನ್ನ ಕರ್ಕೊಂಡು ತಗೊಳತ್ತೀನಿ. ಯಾಕಂತಂದ್ರೆ ನಿನ್ನೆ ಯುಗಾದಿ ಹಿಂದಿನ ದಿನನ ಅಮಾವಾಸ್ಯೆ ಆಗಿರ್ತೈತಿ. ಅಮಾವಾಸ್ಯೆ ದಿನ ಬ್ಯಾಳೆ ಹಾಕಿರ್ತೀವಿ. ಬ್ಯಾಳೆ ಮತ್ತು ನಮ್ಮಲ್ಲಂತರೂ ಉತ್ತರ ಕರ್ನಾಟಕದಾಗ ಪ್ರತಿ ಅಮಾವಾಸ್ಯೆನೂ ಬ್ಯಾಳೆ ಹಾಕಿ ಇರ್ತೀವಿ. ಹೋಳ್ಗೆ ಮಾಡತ್ತೀವಿ ಹಬ್ಬಕ್ಕಂತನ ಏನಲ್ಲ, ಹಿಂದಿನ ದಿನನ ಆಗಿರೋದ್ರಿಂದ ಎಲ್ಲ ಬ್ಯಾಳೆ ಅದು ಇದು ಎಲ್ಲ ಅಡುಗೆ ಆಗಿತ್ತು. ಮಾರನೇ ದಿನ ಶಾವ್ಗೆ ಬಸಿದಿರ್ತೀವಿ. ಯುಗಾದಿ ದಿನ ಶಾವ್ಗೆ ಮತ್ತು ಸಕ್ಕರೆ ಹಿಂಗೆ ನೈವೇದ್ಯ ಹಿಡಿದಿರ್ತೀವಿ. ಮತ್ತು ಹಾಲುಗ್ಗಿನೂ ಸ್ವೀಟ್ ಏನಾರು ಮಾಡ್ಬೇಕಂತಲ್ಲ ಪಾಯಸ ಮಾಡೋ ಪ್ಲ್ಯಾನ್ ಇತ್ತು. ಓಂಕಾರ ಹಾಲುಗ್ಗಿ ಬಿಡತ್ತಿದ್ದ, ಅದಕ್ಕೆ ಅವಂಗೆ ಹಾಲುಗ್ಗಿ ಹಾಲುಗ್ಗಿ ಜೊತೆ ಬಜ್ಜಿ ಇದೆಲ್ಲ ಹಪ್ಪಳ ಸಂಡ್ಗಿ ಇದೆಲ್ಲ ಇದ್ರನ ಚಲೋ ಅಂಥೇಳಿ ಹಾಲುಗ್ಗಿನ ಮಾಡೋಕೆ ಇಟ್ಕೊಂಡು ಇದನ್ನು ಬಜ್ಜಿನ ಮಾಡಾಕತ್ತಿದ್ನಿ. ಹಾಲುಗ್ಗಿಗೆ ಒಂದು ಸ್ವಲ್ಪ ಪಾಲಿಷ್ ಮಾಡಿರೋಂಥ ಗೋಧಿ ಸಿಗ್ತಾವೆ, ಅವನ್ನ ತೊಗೊಂಬನಿ. ಪಾರ್ಲೆ ಬಿಸ್ಕೆಟ ಹಾಲೊಳಗೆ ಹಾಕಿ ನೆನೆ ಇಟ್ಟಿದ್ನಿ. ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ರೊಳಗೆ
ಮತ್ತು ರಾತ್ರಿ ದಿನನ ನೀವು ಒಂದು ಸ್ವಲ್ಪ ಮಿಕ್ಸರ್ ಒಳಗೆ 1ರಾಗ 4 ಬಳಕೆ ಆಗು ಒಟ್ಟು ಒಂದ ಸುತ್ತನ ತಿರುಗಿಸಿ ನೀರು ಹಾಕಿ ಇಟ್ಟಿಬಿಟ್ಟಿದ್ರಿ ಅಂದ್ರೆ ಚಲೋ ಆಗ್ತೈತಿ. ಹಾಲುಗಿನ ಬೆಲ್ಲ ಭಾಳ ಕಡಿಮೆ ಯೂಸ್ ಮಾಡ್ತೀನಿ, ಭಾಳ ಕಡಿಮೆ ಅಂದರೆ ಹಾಕೋದ ಭಾಳ ಕಡಿಮೆ. ಬೆಲ್ಲ ಓಪನ್ ಮಾಡೀನಿ ಅದ್ರ ಹಾಕಲಿಲ್ಲ, ನಾನು ಸಕ್ರೆನ ಯೂಸ್ ಮಾಡ್ತೀನಿ ಹಾಲುಗಿಗೆ. ಬೆಲ್ಲ ಹಾಕಿರೋ ಸ್ವಲ್ಪ ಕಪ್ಪು ಕಲರ್ ಬರ್ತೈತಿ, ಸಕ್ರೆ ಹಾಕಿರೋ ಹಿಂಗೆ ವೈಟ್ ಕಲರ್ ಆಗ್ತೈತಿ. ಹಾಲು ಮತ್ತು ಈಗ ನಾವು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ತುಪ್ಪದೊಳಗನ ಕರ್ಕೊಂಡು ಹಾಕೋಬೇಕು. ಜಾಜಿಕಾಯಿ, ಕಸಗಸಿ, ಯಾಲಕ್ಕಿ ಇವನ್ನೆಲ್ಲನೂ ಕುಟ್ಟಿ ಹಾಕಿದೀವಿ ಅಂದ್ರೆ ಫ್ಲೇವರ ಮಸ್ತ್ ಬರ್ತೈತಿ, ಭಾಳ ರುಚಿ ಆಗ್ತೈತಿ. ಜಾಜಿಕಾಯಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ನಾನು, ಕಸಗಸಿ ಜಾಜಿಕಾಯಿ ಹಾಕಿರೋನ ಅದೊಂದು ಹುಗ್ಗಿಗೆ ಟೇಸ್ಟ್ ಬರೋದು. ಮತ್ತು ಹಾಲುಗ್ಗಿ ಅಂದ್ರೆ ಇದಕ್ಕೆ ಒಂದು ಹನಿ ನೀರನ್ನು ನಾನು ಮಾತ್ರ ಹಾಕಂಗಿಲ್ಲ, ನಾ ಬರೀ ಇದನ್ನ ಹಾಲು ಒಳಗನ ಮಾಡಿರ್ತೀನಿ. ಹಾಲು ಜಾಸ್ತಿ ಹಾಕ್ಬೇಕು ಇದಕ್ಕೆ. ಮತ್ತು ಮಾರನೇ ದಿನ ಅಥವಾ ಮಧ್ಯಾಹ್ನ ಮಾಡಿ ಸಂಜೆಗೆ ನೀವು ಮತ್ತೊಮ್ಮೆ ಹುಗ್ಗಿ ಕಾಸ್ಬೇಕಾದ್ರೂ ಕಾಸಿ ಇಡಬೇಕು. ಕಾಸುವಾಗ ಒಮ್ಮೆಮ್ಮೂ ಹಾಲು ಹಾಕಿನ ಕಾಸಬೇಕು. ಅದು ತೀರಾ ಟೇಸ್ಟ್ ಬರ್ತೈತಿ, ಕವಾ ಟೈಪ ಕವಾ ತಿಂದಂಗೆ ಆಗ್ತೈತಿ ಹಂಗೆ. ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ಮಾತ್ರ ಕಡಿಮೆ ಮಾಡಬೇಡ್ರಿ. ಒಣ ಕೊಬ್ಬರಿ, ಕಾಜು, ಕಿಸ್ಮಿಸ್ ಇವು ಏನು ಡ್ರೈ ಫ್ರೂಟ್ಸ್ಗಳು ಇರ್ತಾವಲ್ಲ ಇವನ್ನೆಲ್ಲನೂ ಜಾಸ್ತಿ ತುಪ್ಪ ಹಾಕಿ ಕರೆದಿರ್ತಾನೆ ನಾನು. ಮತ್ತು ಕುದಿ ಮುಂದೂ ತುಪ್ಪ ಹಾಕಿರ್ತಾನೆ, ಅವರು ಬೌಲ್ ಒಳಗೆ ತಿನ್ನು ಮುಂದೂ ತುಪ್ಪ ಹಾಕಿರ್ತಾನೆ. ಹಾಲು ತುಪ್ಪ ಜಾಸ್ತಿ ಆದಟ್ಟು ಇದು ರುಚಿ ಟೇಸ್ಟ್ ಜಾಸ್ತಿ ಆಗ್ತೈತಿ. ಮತ್ತು ಓಂಕಾರು ಭಾಳ ದಿನ ತಿಂದಿರಲಿಲ್ಲ, ಹುಗ್ಗಿ ಬೇಡಾಕತ್ತಾನ ಅಂಥೇಳಿ ಹುಗ್ಗಿನ ಮಾಡಿ ಇಟ್ಕೊಂಡು ಇವು ಹಬ್ಬದ ಅಡುಗೆ ಒಬ್ಬರ ಮಾಡೋದ್ರಿಂದ ಗಡಿಬಿಡಿ ಆಗ್ತೈತಿ. ಅದಕ್ಕೆ ಎಲ್ಲನೂ ಭಾಳ ಜಲ್ದಿನೇ ಇದ್ದಿರ್ತೀನಿ. ಜಲ್ದಿ ಅದಕ್ಕೆ ಹಸಿಂದ ಇವೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿವಂದ್ರೆ ನಾವು ಮತ್ತು ಮುಂದೆ ದೇವ್ರಿಗೆ ಹೋಗೋರು ಇರ್ತೀವಲ್ಲ, ಪ್ರತಿ ವರ್ಷ ಹಬ್ಬದ ದಿನ ದೇವಸ್ಥಾನಕ್ಕೆ ನಾವು ಇಲ್ಲೇ ಹೋಗ್ತೀವಿ. ರಜಾ ಇತ್ತಂದ್ರೆ ಮಾತ್ರ ಮಿಸ್ ಮಾಡೋಂಗಿಲ್ಲ. ಯಾವುದೇ ಹಬ್ಬಕ್ಕಾದರೂ ಅಷ್ಟೇ ಮನೆಯೊಳಗಿದ್ರಂದ್ರೆ ಜಲ್ದಿನೇ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡಿ ನೈವೇದ್ಯ ಮಾಡ್ಕೊಂಡು ಮಾಡಿ ದೇವ್ರಿಗೆ ನಾವು ನಮ್ಮ ಯಜಮಾನ್ರು ಹೋಗಿ ಇರ್ತೀವಿ. ನಾನು ಈ ಕಡೆ ಸಾರು ಅನ್ನ ಮಾಡಿದ್ನಿ, ಹುಗ್ಗಿ ಆಯಿತು, ಅನ್ನ ಆಯಿತು, ಸಾರು ಆಯಿತು, ಬಜ್ಜಿ ಆಯಿತು, ಪಾಪಡಿ, ಸಂಡಿಗೆ ಎಲ್ಲ ಕರೆದು ಇದೆಲ್ಲ ಅಡುಗೆ ಮಾಡಿಟ್ಕೊಂಡು ನಾ ರೆಡಿ ಆದ್ನಿ. ರೆಡಿಯಾಗಿ ಬೇವು ಬೆಲ್ಲನ ನಮ್ಮ ಮನೆಯವ್ರಿಗೆ ಕೊಡಾಕತ್ತಿದ್ನಿ. ಬೇವು ಬೆಲ್ಲನ ಕೊಟ್ಟು ಮಕ್ಕಳಿಗೆ ನಮ್ಮ ಯಜಮಾನ್ರಿಗೆ ಇದನ್ನು ಎಲ್ಲ ರೆಡಿ ಆದಮೇಲೆ ಇದೊಂದು ನಮ್ಮದು ಇದನ್ನು ಕೆಲಸ. ಈ ಪದ್ಧತಿಗಳನ್ನ ಬಿಡಬಾರ್ದು, ಯಾವುದೇ ಆಚರಣೆಗಳನ್ನಂತ ನಮ್ಮ ಮನೆಯವರ ಆಶೀರ್ವಾದನ ತೊಗೊಳತೀನಿ. ಸದ್ಯಕ್ಕೆ ಈಗ ನಾವು ಇರೋ ಮನೆಯೊಳಗೆ ನಮ್ಮ ಯಜಮಾನ್ರನ್ನ ನಮ್ಮ ಮನೆಗೆ ಹಿರಿಯರ ಆಶೀರ್ವಾದ ತೊಗೋಬೇಕಂತ ಹೇಳಿ ಹುಡುಗರ್ಗೂ ಅವರು ಅವ್ರ ಪಪ್ಪಾಗ ಕೊಡಾಕತ್ತಿರು. ವಿಷು ಹೇಳತ್ತಿದ್ದ, ಅವ್ನು ಬೇವು ಬೆಲ್ಲ ಅಂದ್ರೆ ನೆನಪಿಲ್ಲ, ಎಳ್ಳು ಬೆಲ್ಲ ಕೊಟ್ಟ ಅಂತ ಹೇಳತ್ತಿದ್ದ. ಎಳ್ಳು ಬೆಲ್ಲ ಅಲ್ಲಪ್ಪ ಬೇವು ಬೆಲ್ಲ ಅಂತ ಹೇಳತ್ತಿದ್ದೀವಿ. ಎಟ್ಟರೆ ಬೆಲ್ಲಗಳು ಬರ್ತಾವಪ್ಪ ಹಬ್ಬಗಳು ಅಂತ ಕೇಳತ್ತಿದ್ದ. ಅವಂಗೆ ಗೊತ್ತಾಗಂಗಿಲ್ಲ ಯಾವ ಹಬ್ಬ ಏನು ಅಂಥೇಳಿ. ಓಂಕಾರನೂ ಅಷ್ಟೇ ಅವ್ರ ಪಪ್ಪಾಗ ಬೇವು ಬೆಲ್ಲನ ಕೊಟ್ಟ ಆಶೀರ್ವಾದ ತೊಗೊಳಕತ್ತಿದ್ದ. ನಾವು ರೆಡಿಯಾಗಿದ್ದೀವಿ. ರೆಡಿಯಾಗಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಹೋಗೋಕೆ ತಯಾರಾಗಿ ಕುಂತಿದ್ದೀವಿ. ನಾನು ವೇರ್ ಮಾಡಿರೋಂಥ ಸಾರಿ ಆನ್ಲೈನ್ದಾಗ ತರ್ಸೀನಿ. ಇದನ್ನು ಚಂದ ಅನಿಸಿತ್ತು ನೋಡಿದ ತಕ್ಷಣ ಅದಕ್ಕನ್ನು ಆರ್ಡರ್ ಮಾಡಿದ್ನಿ. ಇದನ್ನು ತರಿಸಿದ್ನಿ, ಇದನ್ನು ವಿಡಿಯೋ ಮಾಡಿದ್ನಿ, ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ. ಈಗ ನಾವು ದೇವಸ್ಥಾನಕ್ಕೆ ಬಂದೀವಿ. ಇದು ಬೆಳಗಾವಿ ಒಳಗನ ಐತಿ, ಮುಕ್ತಿ ಮಠ ಅಂತ ಮಠ ಇದು. ಇಲ್ಲಿ ಯಾವತ್ತೂ ನಮಗೆ ಬರಾಕನ ಆಗಿರಲಿಲ್ಲ, ಇಲ್ಲೇ ಇದ್ರೂ ಅಲ್ಲೇ ಹಾದಾಡ್ತಿದ್ದೀವಿ. ಊರಿಗೆಲ್ಲ ಹೋಗ್ಬೇಕಾರೆ ಅಲ್ಲೇ ಹೋಗ್ತೀವಿ, ಅಲ್ಲೇ ಮುಂದನೇ ಹೋಗಬೇಕು. ಆವಾಗೆಲ್ಲ ನೋಡಿ ಹೋಗ್ತಿದ್ದೀವಿ, ಒಂದು ಸಲನೂ ಬರಾಕ ಆಗಿರಲಿಲ್ಲ. ಇಲ್ಲಿ ಪ್ರತಿ ವರ್ಷ ಸಂಕ್ರಾಂತಿಗೆ ಜೋರ್ದಾರ ಜಾತ್ರೆ ಆಗ್ತೈತಿ, ತೇರು ಎಳಿತೈತಿ ಅಂತ. ಇವಾಗ ನಾವು ಇದು ಹಬ್ಬನೂ ಐತಿ, ಇವಾಗ ಹೋಗಿ ಬಂದರು ಆಯ್ತು ಅಂಥೇಳಿ ನಾವಿರೋ ಪ್ಲೇಸಿಂದ ಭಾಳನ ದೂರನೂ ಆಗ್ತೈತಿದ, ಸಮೀಪೇನಿಲ್ಲ, ಭಾಳ ದೂರ ಆಗ್ತೈತಿ. ದೂರ ಆದರೂ ಆಯ್ತಂತ. ಯಾಕಂದ್ರೆ ಪ್ರತಿ ವರ್ಷ ನಾವು ಹೋಗೋ ದೇವಸ್ಥಾನಗಳೊಳಗೆ ಇಷ್ಟು ರಶ್ ಇರ್ತೈತಿ ಅಂದ್ರೆ ಕಲಬುರ್ಗಿಗೆ ಅದು ಎಲ್ಲ ಹೋಗಿರ್ತಿದ್ದೀವಿ, ಬಸವನಗೋದು ಸಿಕ್ಕಾಪಟ್ಟೆ ರಶ್. ಎಷ್ಟು ಕ್ಯೂ ಇರ್ತೈತಿ ಅಂದ್ರೆ ಅಷ್ಟು ಉರಿ ಬಿಸಿಲಾಗ ಸಿಕ್ಕಾಪಟ್ಟೆ ಕ್ಯೂ ಇರ್ತೈತಿ. ಅನ್ನ ಪ್ರಸಾದಕ್ಕೂ ಸಿಕ್ಕಾಪಟ್ಟೆ ಕ್ಯೂ ಇರ್ತೈತಿ. ದೇವ್ರ ದರ್ಶನ ಮಾಡೋಕ್ಕಾಗಂಗಿಲ್ಲ. ಹುಡುಗರು ತ್ರಾಸು ಮಾಡ್ಕೋತಾವು, ನಮಗೂ ಬಿಸಿಲಾಗ ನಿಲ್ಲಕ್ಕಾಗಂಗಿಲ್ಲ, ಅಷ್ಟು ತ್ರಾಸು ಆಗ್ತಿರ್ತೈತಿ. ಅದಕ್ಕೆ ಇಲ್ಲಿ ಅಷ್ಟೇನು ರಶ್ ಇರಲಿಲ್ಲ, ಶಾಂತವಾಗಿತ್ತು ಗುಡಿ. ಜನ ಬರಾಕತ್ತಿದ್ರು, ಆದ್ರೆ ಅಷ್ಟು ಏನು ರಶ್ ಅಂತೇನಿಲ್ಲ. ಸಂಕ್ರಮಣ ದಿನ ಭಾಳನ ರಶ್ ಇರ್ತೈತಿ ಅಂತ ಶಾಂತವಾಗಿ ಇತ್ತು, ಪ್ರಶಾಂತವಾಗಿ. ಬಿಸಿಲಿನ ಟೈಮ್ನಾಗ ಈ ಥರ ಗುಡಿಗಳು, ಹಳೆ ಕಾಲದ ಗುಡಿಗಳು ತಂಪಿರ್ತಾವೆ. ಚಲೋ ಆಯ್ತು ನನಗೆ ಇಲ್ಲೇ ಬಂದಿದ್ದು ಅಥವಾ ಒಂದು ಕ್ಷಣ ಅನಿಸಿತ್ತು. ಕೆಲವೊಂದು ದೇವಸ್ಥಾನಗಳದಾಗ ನಾವು ಪ್ರತಿ ವರ್ಷ ಹೋಗ್ತೀವಲ್ಲ, ಸಿಕ್ಕಾಪಟ್ಟೆ ರಶ್ ಇರ್ತೈತಿ, ಅದು ಹೇಳೋಕ್ಕಾಗಂಗಿಲ್ಲ. ಹುಡುಗರು ಭಾಳ ಅಂದ್ರೆ ಭಾಳನ ತ್ರಾಸು ಮಾಡ್ಕೋತಿರ್ತಾವೆ, ಎಷ್ಟೆಲ್ಲ ಕ್ಯೂ ಇರ್ತೈತಿ. ಇಲ್ಲಿ ಆರಾಮಾಗಿ ಬಂದು ನಾವು ದರ್ಶನ ಮಾಡ್ಕೊಂಡು ಹೋದಂಗೂ ಆಯಿತು. ಮತ್ತು ಭಾಳ ದಿನ ಅಂದ್ರೆ ನೋಡ್ಬೇಕನ್ನೋ ಒಂದು ಇರ್ತೈತಿ ತಲೆಯಾಗ, ಇಲ್ಲಿ ಬರಬೇಕು ಅಂಥೇಳಿ ನೋಡಬೇಕು ಅಂಥೇಳಿ ಹೇಳಿದ್ದನ್ನು ಕೇಳಿದ್ದೀವಿ ಫ್ರೆಂಡ್ಸ್ ಎಲ್ಲ. ಇಲ್ಲಿ ಒಂದ್ಸಲ ಹೋಗಿ ಬರ್ರಿ ಹಿಂಗೆ ಅಂಥೇಳಿ ಮಾತಾಡ್ತಿರ್ತೀವಲ್ಲ, ಯಾವ ಪ್ಲೇಸ್ ಚಲೋ ಐತಿ. ನಾವು ಹೋಗಿರೋದನ್ನು ಅವ್ರ ಜೊತೆ ಹೇಳ್ತಿರ್ತೀವಿ, ಅವ್ರು ಹೋಗಿರೋದನ್ನು ನಮ್ಗೆ ಹೇಳ್ತಿರ್ತಾರೆ. ಆವಾಗ ಹೌದು ಹೋಗಿ ಬರಬೇಕು ಅಂತ ಅಂದ್ಕೊಳತ್ತಿದ್ದೀವಿ. ಈಗ ನಮ್ಮ ಮನೆಯವರು ಅಲ್ಲೇ ಹೋಗೋಣ ನಡೀರೋಣ ಅಂತ ಇಲ್ಲಿ ಬಂದೀವಿ.
ದೇವಸ್ಥಾನ ಚಂದ ಐತಿ. ಎಲ್ಲ ಫೋಟೋ ಶೂಟ್ ಅದು ಮಾಡ್ಕೊಳಕ್ಕಾಗಲಿ ಎಲ್ಲ ಎಷ್ಟು ಶಾಂತಿ ಇತ್ತಂದ್ರೆ ಬರಾಕ ಆಗವತ್ತಾಗಿತ್ತು ಎದ್ದ. ಯುಗಾದಿ ಹಬ್ಬ ವರ್ಷಕ್ಕೊಂಬರು ಹಬ್ಬ, ಇದನ್ನು ನಾವು ಯಾವತ್ತು ಇವೆಲ್ಲ ನಮ್ಮ ಮೆಮೊರೀಸ. ಯಾವ ಹಬ್ಬಗಳನ್ನೂ ಅಷ್ಟ ನಾವು ಒಂದು ಸಿಂಪಲ್ಲಾಗೆ ಮಾಡ್ಕೊಂಡ್ರು ಅವು ನೆನಪುಳಿಬೇಕು ಹಂಗೆ ಮಾಡ್ಕೊತಿರ್ತೀವಿ. ಹಬ್ಬಗಳಾಗಲಿ, ಮಕ್ಕಳ ಬರ್ಡೇಗಳಾಗಲಿ, ಆ್ಯನಿವರ್ಸರಿನ ಆಗಲಿ, ಆವತ್ತಿನ ದಿನ ಅದು ನಮಗೆ ಖುಷಿ ಕೊಟ್ರೆ ಸಾಕು ಅನ್ನೋದೊಂದು ನನ್ನ ತಲೆಯಾಗಿರ್ತೈತಿ. ಅದೇನಾರ ಒಂಚೂರು ಮಿಸ್ ಆದರೂ ನಂಗೆ ಮುಂದಿನ ವರ್ಷ ತನೂ ನನಗೆ ಅದೊಂದು ತಲೆಯಾಗಿರ್ತೈತಿ, ಅಯ್ಯೋ ಇದು ಮಿಸ್ ಆಯ್ತತ್ತ ಅಂತ. ಹಂಗೆ ನಮ್ಮ ಮನೆಯವ್ರಿಗೆ ನನ್ನ ಸ್ವಭಾವ ಗೊತ್ತೈತಿ, ನಾ ಭಾಳ ಮಿಸ್ ಮಾಡ್ಕೋತೇನೆ ಅಂಥೇಳಿ ಅವ್ರು ಯಾವುದನ್ನು ಮಿಸ್ ಮಾಡಿಬಿಡಂಗಿಲ್ಲ. ಪ್ರತಿಯೊಂದು ನಾನು ಎಲ್ಲಿ ಹೇಳ್ತೇನೆ ಅಲ್ಲಿ ಹೋಗೋದು, ಹೆಂಗೆ ಹೇಳ್ತಾನೆ ಆ ಥರ ಸೆಲೆಬ್ರೇಟ್ ಮಾಡೋದು. ನಾನು ಮೊದಲನೇ ಹೇಳಿರ್ತೇನೆ ಈ ಥರ ಅಂತ, ಅದ್ರ ಥರನ ಅವರನ್ನು ನಡ್ಕೋತಾರೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆ ಕಡೆ ಹೊರಟೀವಿ. ಬಿಸಿಲು ಜಾಸ್ತಿನೇ ಇತ್ತು, ಗುಡಿ ಒಳಗೆ ತಂಪಿತ್ತು, ಅದು ಚಲೋ ಆಯ್ತು. ಏನೂ ನಮ್ಗೆ ಹಂಗೇನು ಇದನ್ನಾಗಲಿಲ್ಲ. ವಿಡಿಯೋಗಳ ನಿಮಗೆ ಇಷ್ಟ ಆಗಾಕತ್ತಿದ್ದು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ವಿಡಿಯೋಗಳ ನೋಡೋರು ಸಪೋರ್ಟ್ ಮಾಡಿರಿ. ಇನ್ನೂ ಮೂರ್ತಿಗಳ ಕೆತ್ತನೆಗಳ ಇನ್ನೂ ಸ್ಟಾರ್ಟ್ ಅದಾವ ಅಂತ ಕಾಣಿಸ್ತೈತಿ. ಇನ್ನೂ ಹೊರಗಡೆ ಇಟ್ಟಿದ್ರು ಮೂರ್ತಿ ಅದು ಎಲ್ಲನೂ. ಅನ್ನಪ್ರಸಾದದ ಇದನ್ನಿತ್ತು, ಮತ್ತು ಎಲ್ಲ ಈ ಗಿಡ ಮರ ಹಚ್ಚೋದು ಇನ್ನೂ ಕೆಲಸಗಳು ನಡೆದಂಗೆ ಕಾಣಿಸ್ತಾವೆ. ಬೆಳಗಾವ್ದಾಗ ಯಾರೇ ನೋಡಿಲ್ಲ ಅಂದ್ರೆ ಹೋಗ್ರಿ, ಉತ್ತರಾಣಿ ಮಠ ಅಂತಾರೆ, ಮುಕ್ತಿ ಮಠ ಅಂತಾರೆ. ಇಲ್ಲಿವನ ಆಳ್ವಾದಾಗ ಓಂಕಾರನ ಫ್ರೆಂಡ್ ಒಬ್ಬ ಸಿಕ್ಕಿದ್ದ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.